ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಒಟ್ಟಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳಲು ನಟಿಸುತ್ತಿರುವ ಚಿತ್ರ ದಿ ವಿಲನ್ ಸ್ಯಾಂಡಲ್ವುಡ್ನಲ್ಲಿ ಗಾಂಧಿನಗರದಲ್ಲಿ ತನ್ನದೇ ಆದ ಗುಲ್ಲನ್ನ ಎಬ್ಬಿಸಿದೆ. ಇನ್ನು ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಜಟಾಪಟಿ ಎಂಬಂತೆ ಇಬ್ಬರ ನಟನೆಯು ಒಬ್ಬರಿಗೆ ಒಬ್ಬರು ಡಿ ಹೊಡೆಯುವಂತೆ ಇದೆ ಎಂಬುದು ಇದೀಗ ಸಿನಿ ಪಂಡಿತರ ಅಭಿಪ್ರಾಯ. ಇನ್ನು ಹೀಗಿರುವಾಗ ಅಭಿನಯಕ್ಕೆ ತಕ್ಕಂತೆ ಸಂಭಾವನೆ ಇರುವುದು ಸಹ ಸರ್ವೇ ಸಾಮಾನ್ಯ. ಈಗಾಗಲೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸಂಭಾವನೆ ಫಿಕ್ಸ್ ಆಗಿದೆ. ಇನ್ನು ಇವರ ಸಂಭಾವನೆ ಎಷ್ಟು ಅಂತ ಕೇಳಿದ್ರೆ ಬರೋಬ್ಬರಿ 3.5 ಕೋಟಿಯಂತೆ. ಹಾಗಾದ್ರೆ ಕಿಚ್ಚ ಸುದೀಪ್ ಅವರ ಸ್ಯಾಂಡಲ್ವುಡ್ನ ಮಾರ್ಕೆಟ್ನ ಬೆಲೆ 7 ಕೋಟಿ ಇದೆ. ಹಾಗಾದ್ರೆ ದಿ ವಿಲನ್ ಚಿತ್ರದಲ್ಲೂ ಸುದೀಪ್ ಅವರಿಗೆ 7 ಕೋಟಿ ನೀಡ್ತಾರಾ? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗಿಂತ ಕಿಚ್ಚ ಸುದೀಪ್ ಅವರಿಗೆ ಇದೀಗ ಸಂಭಾವನೆ ಹೆಚ್ಚಾಗಿ ಸಿಗುತ್ತಾ? ದಿ ವಿಲನ್ ಚಿತ್ರದಲ್ಲಿ ಹೆಚ್ಚು ಸಂಭಾವನೆ ಯಾರು ಎಂಬುದನ್ನು ತಿಳಿಯಲು ಮತ್ತಷ್ಟು ದಿನ ಕಾಯಲೇಬೇಕಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.